ಸರಿ ಅಮ್ಮ, ಹಂಗಾರೆ ನಾ ಹೋಗ್ಬತ್ತೀನತ್ತ. ಸಂಜೆ ನೀನು ಪುಟ್ಟಕ್ಕ ಅಪ್ಪ ಬನ್ನಿ. ಅಜ್ಜಿಗಾಗಲೇನಾ? ನೀವು 3 ಜನ ಬನ್ನಿ ಅತ್ತ. ಹೂನೇ ಬೆಳ್ಳೆ, ಹುಷಾರ. ಹಾಂ ಬತ್ತೀವಪ್ಪ. ನಿನ್ನಪ್ಪ ಅಂತೂ ಬೆಳಿಗ್ಗೆನೇ ತಲೆಗೆ ಡೈ ಎಲ್ಲ ಹಚ್ಕೊಂಡು ಏನು ಸಂಭ್ರಮ ಮಾಡ್ತಿದ್ರು, ಮಗಳ ಮನೆಗೆ ಪೂಜೆಗೆ ಹೋಗ್ಬೇಕು ಅಂತ. ಬತ್ತೀವಿ. ನೀನು ಮತ್ತೆ ಅಂತ ಸಿಟ್ಟು ಮಾಡಬೇಡ ಬೆಳ್ಳೆ. ಅಮ್ಮ ಅವಳು ಎಂತ ಸಿಟ್ಟು ಮಾಡೋದಿಲ್ಲ, ಎಂತಿಲ್ಲ. ಅಲ್ಲಿ ನೋಡಿದ್ರೆ ದ ಬೆಸ್ಟ್ ಸೊಸೆಯಿಂದ ವರ್ಡ್ ಅನ್ನಂಗೆ ಇರ್ತಾಳೆ. ಇಲ್ಲಿ ನಮ್ಮದ್ರಿಗೆ ಅಷ್ಟೇ ಅವಳ್ದು ಹಾರಾಟ ಚೀರಾಟ ಏನಿದ್ರ. ಅಲ್ಲ ಬೆಳ್ಳೆ, ಸುಮಾರು ಜನಕ್ಕೆ ಹೇಳಿರಾ ತಿಂಡಿ ಎಲ್ಲ ಎಂತ ಮಾಡ್ಯಾರ? ಹೇಳಿದ್ನಲ್ಲ ಅಮ್ಮ, ತಿಂಡಿ ಅಂತ ಚಿತ್ರಾನ್ನದ ಗೊಜ್ಜದಿ, ಅದೇ ಅನ್ನ ಬಾಸುಮತಿ ತಂದಿದ್ವಿ, ಅದರಲ್ಲೇ ರೈಸ್ ಮಾಡಿ ಚಿತ್ರಾನ್ನದ ಕೊಡೋದು. ಅದು ಒಂದು ದೊಣ್ಣೆ ತಂದೀವಿ ಚಿಕ್ಕದ, ಅದಕ್ಕೆ ಹಾಕಿ ಚಿತ್ರಾನ್ನ ಕೊಡೋದು. ಇನ್ನೊಂದು ಪ್ಲೇಟಲ್ಲಿ ಅಂದರೆ ಪ್ಲೇಟಲ್ಲೇ ಇನ್ನೊಂದು ಕಡೆ ಕೋಸಂಬರಿ ಮಾಡೋದು. ಕೋಸಂಬರಿ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಬಂದು ಇಟ್ಟಿನಿ, ಕೋಸಂಬರಿ ಕೊಡೋದು. ಆಮೇಲೆ ಕರ್ಜಿಕಾಯಿ ಅಂದರೆ ಮಾಡಿದ್ದಲ್ಲ, ಎಲ್ಲ ತಂದಿದ್ದೆ, ಇಲ್ಲಿ ಎಂತ ಮಾಡಿದ್ದಲ್ಲ, ಕರ್ಜಿಕಾಯಿ ಒಂದು ಕೊಡೋದು. ಆಮೇಲೆ ಹೋಳಿಗೆ ಮಾತ್ರ ಹೇಳಿದ್ನಲ್ಲ ನೆನ್ನೆ ಮಾಡಿದ್ವಿ ಅಂತ. ಅಕ್ಕ ಸುಮಾರು ವೆರೈಟೀಸ್ ಇದೆ ಕಣೆ. ಹಂಗಾರೆ ನೀನೊಂದು ಪುಟ್ಟಕ್ಕ ಬಾರೆ, ಈಗ ನನ್ನ ಜೊತೆ ಅಂದರೆ ಬರೋಕ್ಕಾಗಲ್ಲ, ಇದ್ರದ್ದೊಂದು ವೆರೈಟಿ ಅಂತೆ. ಅಯ್ಯೋ ಅಕ್ಕ, ನೀವು ಹೋಗ್ಬಾ ಸುಮ್ಮನೆ, ನಾನು ಅಪ್ಪ ಅಮ್ಮ ಆಮೇಲೆ ಬರ್ತೀವಿ. ಅಲ್ಲೇ ಬೆಳ್ಳಿ, ಕೇಳ್ಬೇಕು ಅಂದ್ಕೊಂಡು ಜ್ಞಾನ ಮಾಡ್ತಾ ಇದ್ದೆ, ಈಗ ನೋಡ್ರಿ ಜ್ಞಾನಕ್ಕೆ ಬಂತ. ಹೊಸ್ವಿನಿ ಕರ್ತೀರಾನೆ, ಒಂದು ಸ್ವಲ್ಪ ಕರಿಬೇಕಿತ್ತು ಕಣೆ. ಅಯ್ಯೋ ಅಮ್ಮ, ನಾನು ಕರೀಲ್ಲ ಕಣೆ, ನಾನು ಯಾರಿಗೂ ಕರೀಲ್ಲ ಆತ. ಅಲ್ಲೇ ಎದುರುಗಡೆ ಇರೋ ಭವ್ಯಕ್ಕೂ ಕರೀಲ್ಲ, ಶಾಲಿನಿ ಅತ್ತೇನೆ ಎಲ್ಲರಿಗೂ ಕರೆದಿರೋದು, ಅವರೇ ಕರೀತಾರೆ ಅಷ್ಟೇ. ನಾನಂತೂ ಯಾರಿಗೂ ಸಪ್ರೇಟ್ ಕರೆಯೋಕ್ಕೆ ಹೋಗಲ್ಲ. ಅಶ್ವಿನಿ ಅಂತೂ ಒಂಥರ ಆಡ್ತಾಳೆ ಮರೆತಿ, ಸುಮ್ಮನೆ ಅವಳು ಸವಾಸ ಅಲ್ಲ. ಸರಿ, ಎಂಥದಾರು ಮಾಡ್ಕೊಳ್ಳಿ, ಹುಷಾರಂಗಾರೆ. ಮತ್ತು ಹೊತ್ತಾತ ಬಂತು, ನೀವು ಅಲ್ಲಿ ರೆಡಿಯಾಗಿ ಬೇರೆ ಪೂಜೆ ಬೇರೆ ಮಾಡಬೇಕು. ಸರಿ ಹಂಗಾರೆ ಹೊರಡು. ಹ್ಞೂ ಸರಿ ಕಣೆ ಅಮ್ಮ, ನೀವು ಬೇಗ ಬನ್ನಿ ಆತ. ಹೂನೇ ಅಕ್ಕ, ಬರ್ತೀವಿ. ಪುಟ್ಟಕ್ಕ ನೀನು ಯಾವ್ದಾರು ಗಾನದ ಒಂದು ಫ್ಯಾನ್ಸಿ ಸೀರೆ ಇದ್ದರೆ ಉಟ್ಕಳೆ ಮರೈತಿ, ಅದೇ ಅದೆಯಲ್ಲ ಒಂಥರ ಕಂದು ಬಣ್ಣದ, ಅದು ನಿಂಗೆ ಗನಾಗ ಹೋಗ್ತದೆ, ಅದು ಉಡ್ಕ. ಅಮ್ಮ ನೀ ಸುಮ್ಮನಿರೆ, ಸೀರೆ ಗಿರೆ ಬಿಡಲ್ಲ, ಚೂಡಿದಾರ ಹಾಕೋತೀನಿ. ಹೇಳಿದ ಮಾತು ಯಾರಿಗೆ ಬರ್ತದೆ, ಏನಾರು ಮಾಡ್ಕೊಳ್ಳಿ.